ಹಾಯ್ ಗೈಸ್, ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಕಾದಂಥ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀನಿ. ಇದು ಬಹಳ ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ಸ್. ಇದನ್ನು ನಾವು ಮಾಡಿಟ್ಕೊಂಡ್ರೆ ಎಷ್ಟು ದಿನಗಳು ಬೇಕಾದರೂ ಉಪಯೋಗಿಸ್ಕೋಬೋದು. ಅದೇ ರೀತಿಯಲ್ಲಿ ಮಕ್ಕಳು ಶಾಲೆಯಿಂದ ಬರುವಾಗ ಅವರಿಗೆ ಕೂಡ ಕೊಡಲಿಕ್ಕೆ ಇದು ಬಹಳ ಉಪಯುಕ್ತಕರವಾದಂಥ ಒಂದು ಸ್ನ್ಯಾಕ್ಸ್. ಈ ಸ್ನ್ಯಾಕ್ಸ್ ತಯಾರು ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ, ಜೊತೆಗೆ ಸಾಂಬಾರು ಈರುಳ್ಳಿ, ಚಿಕ್ಕ ಈರುಳ್ಳಿ, ಅದೇ ರೀತಿಯಲ್ಲಿ ಒಂದು 3-4 ಬೆಳ್ಳುಳ್ಳಿಯನ್ನು ಸೀಳಿಟ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಸ್ವಲ್ಪ ಜೀರಿಗೆ ಬೇಕು ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಕೂಡ, ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಜೊತೆಗೆ ನಮಗೆ ಅಕ್ಕಿ ಪುಡಿ ಬೇಕು. ಈ ಅಕ್ಕಿ ಪುಡಿಯನ್ನು ಉಪಯೋಗಿಸ್ಕೊಂಡು ನಾವು ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸನ್ನು ರೆಡಿ ಮಾಡೋಣ. ಮೊದಲನೇದಾಗಿ ನಾವೀಗ ತೆಂಗಿನ ತುರಿ, ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವುಗಳೆಲ್ಲವನ್ನು ಹಾಕಿ ನಾವು ರುಬ್ಕೋಬೇಕು. ಬಹಳ ನೈಸಾಗಿ ಏನು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ನಾವು ಇದನ್ನು ರುಬ್ಬಿಟ್ಕೊಳ್ಬೇಕು. ಈಗ ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇವುಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಬ್ಬಿಟ್ಕೊಳ್ಬೇಕು. ನೈಸಾಗಿ ಬೇಡ, ಸ್ವಲ್ಪ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ರುಬ್ಬಿಟ್ಕೊಂಡಂತಹ ನಮ್ಮ ಇದನ್ನು ಇಲ್ಲಿಗೆ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ಪುಡಿಯನ್ನು ತಗೊಳ್ತಾ ಇದ್ದೀನಿ. 1 ಲೋಟಕ್ಕೆ 1.25 ಲೋಟ ನೀರನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಸೊ ಈ ಲೋಟದಲ್ಲಿ 3 ಲೋಟ ಅಕ್ಕಿ ಪುಡಿಯನ್ನು ನಾನು ತಗೊಳ್ತಾ ಇದ್ದೀನಿ. 3 ಲೋಟ ಅಕ್ಕಿ ಪುಡಿಗೆ 1 ಲೋಟಕ್ಕೆ 1.25 ಹಾಗೆ 3 ಲೋಟ ಅಕ್ಕಿ ಪುಡಿಗೆ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ನಾವು ಸೇರಿಸ್ಕೋಬೇಕು. ಈಗ ನಾನು ಗ್ಯಾಸನ್ನು ಉರಿಸಿ, ನೋಡಿ ಈ ಥರ ಸ್ವಲ್ಪ ನೀರು ಕುದಿಯೋವರೆಗೂ ನಾವು ಈ ಥರ ಮಾಡ್ಕೊಂಡಿರಬೇಕು. ಇದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಅಕ್ಕಿ ಪುಡಿ ಮತ್ತು ಎಳ್ಳನ್ನು ಸೇರಿಸ್ಕೋಬೇಕು. ಕುದಿ ಬರ್ತಾ ಇದೆ. ಈಗ ನಾವು ಅಕ್ಕಿ ಪುಡಿ ಮತ್ತು ಎಳ್ಳನ್ನು ಸೇರಿಸ್ಕೋಬೇಕು. ಅಕ್ಕಿ ಪುಡಿ ಮತ್ತು ಎಳ್ಳನ್ನು ಸೇರಿಸಿದ ನಂತರ ನಾವು ಈ ಥರ ಕೈ ಬಿಡದೆ ಆಡಿಸ್ಕೊಂಡಿರಬೇಕು. ಯಾಕೆಂದರೆ ಇದು ಗಂಟು ಕಟ್ಟೋಕ್ಕೆ ನಾವು ಬಿಡಬಾರ್ದು, ಗಂಟು ಕಟ್ಕೋಬಾರ್ದು ಅಕ್ಕಿ ಪುಡಿ. ಹಾಗಾಗಿ ನಾವು ಇದನ್ನು ಈ ಥರ ಕೈ ಆಡಿಸ್ತಲೇ ಅದನ್ನು ಬೇಯಿಸ್ಕೋಬೇಕು. ನೋಡಿ, ನಮ್ಮ ಹಿಟ್ಟು ಬೆಂದಿದೆ. ಈಗ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿ ಅದನ್ನು ಹಿಟ್ಟನ್ನು ಉಂಡೆ ಮಾಡಿಕೊಂಡು ಈ ಪ್ಲಾಸ್ಟಿಕಲ್ಲಿ ಇಟ್ಕೊಂಡು ನಾವು ಚಪಾತಿಗೆ ಲಟ್ಟಿಸುವ ಹಾಗೆ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ಆಮೇಲೆ ನಾವು ಇದನ್ನು ಈ ಥರ 2 ಬದಿಯಲ್ಲಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಉಂಡೆ ಕಟ್ಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಎಣ್ಣೆ ಸವರ್ಕೊಂಡು ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಈ ಥರ ಮಾಡ್ಕೋಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿಕೊಡ್ಬೇಕು. ನೋಡಿ ಈ ಥರ ಶೇಪ್ ಮಾಡಿ ಇಟ್ಕೊಳ್ಬೇಕು. ನಂತರ ನಾವು ಇದನ್ನು ಬಿಸಿಯಾದ ಎಣ್ಣೆಗೆ ಹಾಕಿ ಕರಿಬೇಕು. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ಬೇಕು. ನೋಡಿ ನಾವು ಎಣ್ಣೆಯಲ್ಲಿ ಹಾಕಿದ್ದೀವಿ, ಅದು ಎಣ್ಣೆಯಲ್ಲಿ ಕರೀತಾ ಇದೆ. ಒಂದು ಕಡೆ ಬೆಂದಿದೆ, ನಾವು ಅದನ್ನು ತಿರುಗಿಸಿ ಹಾಕೋಬೇಕು. ನೋಡಿ ಗೈಸ್, ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದು ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.